ಪವರ್ ಟಿವಿಯ ಸ್ಟಿಂಗ್ ಆಪರೇಷನ್ ನಲ್ಲಿ ಬೆಚ್ಚಿ ಬೀಳಿಸುವಂತ ಸ್ಟೋರಿಯನ್ನ ನಾವು ನಿಮಗೆ ತೋರಿಸಿದ್ದೀವಿ. ಕೇವಲ 1,000 ರೂಪಾಯಿಗೆ ನಕಲಿ ಫಿಂಗರ್ ಪ್ರಿಂಟ್ ತಯಾರಿ ಮಾಡಿಕೊಡಲಾಗ್ತಾ ಇದೆ. ರಬ್ಬರ್ ಸ್ಟಾಂಪ್ ಶಾಪ್ ನಲ್ಲಿ ತಮ್ಮ ಇಂಪ್ರೆಷನ್ ಪ್ರಿಂಟ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ಪವರ್ ಟಿವಿ ಇದನ್ನ ಬಯಲು ಮಾಡಿದೆ. ಫಿಂಗರ್ ಪ್ರಿಂಟ್ ಅತಿ ದೊಡ್ಡ ಜಾಲ. ಬಾಗೇಪಲ್ಲಿ ಪಟ್ಟಣದಲ್ಲಿ ಪವರ್ಫುಲ್ ಸ್ಟಿಂಗ್ ಆಪರೇಷನ್ ಅನ್ನು ನಡೆಸಲಾಯಿತು. ಕಳ್ಳ ಕದಿಮರಿಗೆ ರಬ್ಬರ್ ಸ್ಟಾಂಪ್ ಶಾಪ್ ಮಾಲೀಕ ನೆರವು ನೀಡ್ತಾ ಇದ್ದ. ಇಡೀ ವ್ಯವಸ್ಥೆಗೆ ಮಾರಕ ಆಗ್ತಾ ಇದೆ. ನಕಲಿ ಫಿಂಗರ್ ಪ್ರಿಂಟ್ ಬಾಗೇಪಲ್ಲಿ ಜಯನಗರ ಅವೆನ್ಯೂ ರಸ್ತೆಯಲ್ಲಿ ಸ್ಟಿಂಗ್ ಆಪರೇಷನ್ ಅನ್ನ ನಡೆಸಿದಂತ ಸಂದರ್ಭದಲ್ಲಿ ಗೊತ್ತಾಗಿದ್ದು ಈ ರೀತಿಯಾದಂಥ ಗೋಲ್ಮಾಲ್ಗಳು, ಈ ರೀತಿಯಾದಂಥ ದಂಧೆ, ಈ ರೀತಿಯಾದಂಥ ಅಕ್ರಮಗಳು ನಡೀತಾ ಇದೆ ಅಂತೇಳಿ 1,000 ರೂಪಾಯಿ, ಕೇವಲ 1,000 ರೂಪಾಯಿಗೆ ನಕಲಿ ಫಿಂಗರ್ ಪ್ರಿಂಟ್ ಅನ್ನ ರೆಡಿ ಮಾಡಿ ಕೊಡ್ತಾರೆ. ಎಂಥ ವ್ಯವಸ್ಥೆ ಇದೆ ನೋಡಿ. ಇದನ್ನ ನಿಮ್ಮ ಪವರ್ ಟಿವಿ ಎಳೆ ಎಳೆಯಾಗಿ ವಿವರಣೆಯನ್ನು ಕೊಟ್ಟಿತ್ತು. ಈ ಬಗ್ಗೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಪವರ್ಫುಲ್ ಸ್ಟಿಂಗ್ ಆಪರೇಷನ್ ಅನ್ನು ನಡೆಸಲಾಯಿತು. ಕಳ್ಳ ಕದೀಮರಿಗೆ ರಬ್ಬರ್ ಸ್ಟ್ಯಾಂಪ್ ಶಾಪ್ ಮಾಲೀಕರು ಯಾವ ರೀತಿಯಾಗಿ ನೆರವನ್ನು ನೀಡ್ತಾ ಇದ್ರು ಎಲ್ಲವೂ ಕೂಡ ಪವರ್ ಟಿವಿ ಬಯಲು ಮಾಡಿತ್ತು. ಬಾಗೇಪಲ್ಲಿ ಜಯನಗರ ಅವೆನ್ಯೂ ರಸ್ತೆಯಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನಕಲಿ ಫಿಂಗರ್ ಪ್ರಿಂಟ್ ತಯಾರಿ ಮಾಡಿ ಕೊಡ್ತಾ ಇರೋದು ಬೆಳಕಿಗೆ ಬಂದಿತ್ತು. ನಿಜಕ್ಕೂ ಕೂಡ ಆಘಾತಕಾರಿ. ಈಗ ಪ್ರತಿಯೊಂದು ಕೆಲಸಕ್ಕೂ ಕೂಡ ಫಿಂಗರ್ ಪ್ರಿಂಟ್ನ ಅವಶ್ಯಕತೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದರೆ ಇವರು ವ್ಯವಸ್ಥೆಯನ್ನೇ ಬುಡಮೇಲು ಮಾಡೋಕೆ ಹೊರಟಿದ್ದಾರೆ. ಇಂಥವರ ವಿರುದ್ಧ ಈಗ ಕಠಿಣ ಕ್ರಮ ಕೈಗೊಳ್ಳೋಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ಪವರ್ಫುಲ್ ಸ್ಟಿಂಗ್ ಆಪರೇಷನ್ ಅನ್ನು ನಡೆಸಲಾಯಿತು. ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಂಘ, ಸಹಕಾರ ಸಂಘ, ರೈತರಿಗೆ ಸರ್ಕಾರ ನೀಡುವಂಥ ಫರ್ಟಿಲೈಸರ್ಗಳಲ್ಲಿ ಮೋಸವನ್ನು ಮಾಡಲಾಗ್ತಾ ಇತ್ತು. ರೈತರ ತಮ್ಮ ಇಂಪ್ರೆಷನ್ ಅವರೇ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿನ ಉತ್ಪನ್ನಗಳನ್ನು ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡ್ತಾರೆ. ಪೊಲೀಸ್ ಠಾಣೆ ಪಕ್ಕದಲ್ಲೇ ಈ ದೊಡ್ಡ ದಂಧೆ ನಡೀತಾ ಇದೆ. ಈ ಬಗ್ಗೆ ನಿಮ್ಮ ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಮಾಡಿ ಈ ಜಾಲ ಹೇಗಿತ್ತು, ಈ ದಂಧೆಯನ್ನು ಹೇಗೆ ನಡೆಸ್ತಾ ಇದ್ರು ಎಲ್ಲದರ ಬಗ್ಗೆ ರಾಜ್ಯದ ಜನ ಹಾಗೇನೆ ದೇಶದ ಜನರು ಕೂಡ ನೋಡಿದ್ದಾರೆ. ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಬೆನ್ನಲ್ಲೇ ಸಿಬ್ಬಂದಿ ಮಂಜು ಲಾಕ್ ಆಗಿದ್ದಾನೆ. ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಸಿಬ್ಬಂದಿ ಪವರ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಮಂಜು ಅರೆಸ್ಟ್ ಆಗಿದ್ದಾನೆ.